ಶಾಂತಿ, ಸಹನೆ ಹಾಗೂ ಕರುಣೆಯ ಸಂದೇಶ ಸಾರುವ ಪವಿತ್ರ ರಂಜಾನ್ ಹಬ್ಬವನ್ನು ದಾವಣಗೆರೆ ನಗರದಲ್ಲಿ ಮುಸ್ಲಿಂ ಬಾಂಧವರು ಅತ್ಯಂತ ಭಕ್ತಿ ಭಾವ ಹಾಗೂ ಸಡಗರದಿಂದ ಆಚರಿಸಿದರು. ಹಬ್ಬದ ಹಿನ್ನೆಲೆಯಲ್ಲಿ ನಗರದ ಪಿಬಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಒಗ್ಗೂಡಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭ ಕೋರಿದರು. ನಂತರ ಮುಸ್ಲಿಂ ಸಮಾಜದ ಮುಖಂಡ ಅಮಾನುಲ್ಲಾ ಖಾನ್ ಮಾತನಾಡಿ, ಇಂದು ರಂಜಾನ್ ದಿನ ಶುಭ ಸುದ್ದಿ ಬರುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗಬಹುದು ಎಂಬ ಆಶಾಭಾವನೆ ಇದೆ. ಒಂದು ವೇಳೆ ಟಿಕೆಟ್ ಸಿಗದೆ ಹೋದರೆ ನಾಳೆ ಸಂಜೆ ಮುಸ್ಲಿಂ ಸಮುದಾಯದವರ ಸಭೆ ನಡೆಸುತ್ತೇವೆ. ಆ ಸಭೆಯಲ್ಲಿ ಒಂದು ನಿರ್ಣಯ ತೆಗೆದುಕೊಂಡು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. बच्चे ने कहा कोई ऐसा नहीं जो मुझे नया कपड़ा पहना सके। अज़ीज़ाने गिरामी, गुस्ल दिया गया, पानी से नहलाया गया, नए कपड़े पहनाए गए, अल्लाह के रसूल ने उसे खुशबू से मुअत्तर किया। इतना खुद गर्ज हो गया है जो उसे अपने मुसलमान भाई की खबर नहीं है। हम ईद मनाते हैं लेकिन हमें खबर नहीं। याद रखें और सोचें कि आज पूरी दुनिया में मुसलमान जो जिल्लतो रुसवाई का शिकार हो रहा है, उसके कत्लो गारतगिरी पर लगे हैं। आखिर इसकी वजह क्या है? वजह सिर्फ यही है कि हमारे दिल में अल्लाह की खशियत नहीं है, हमारे अंदर दीनदारी नहीं है, हमारे अंदर नबी पाक सल्लल्लाहु अलैहि वसल्लम की मोहब्बत नहीं है और हमारे दिलों में ईद को समझने का जज्बा नहीं है। अज़ीज़ाने गिरामी, ಉಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವೆಲ್ಲ ಮಾಧ್ಯಮದವರು ದಾವಣಗೆರೆಯ ಪಿಬಿ ರಸ್ತೆಯಲ್ಲಿ ಇರ್ತಕ್ಕಂಥ ಈದ್ಗಾ ಮೈದಾನಕ್ಕೆ ಆಗಮಿಸಿದ್ದಾರೆ. ತಮಗೆ ಮುಸ್ಲಿಂ ಸಮಾಜದ ಪರವಾಗಿ ಸ್ವಾಗತಗಳನ್ನು ಕೋರುತ್ತಾ, ಇವತ್ತು ನಿರಂತರವಾಗಿ ಒಂದು ತಿಂಗಳು ಮುಸ್ಲಿಂ ಸಮಾಜದ ಸರ್ವ ಸದಸ್ಯರು ಉಪವಾಸವನ್ನು ಮಾಡಿ ಏನು ಇಸ್ಲಾಂ ಧರ್ಮ ಶಾಂತಿಗಾಗಿ ಸ್ಥಾಪನೆಯಾಗಿದೆ, ಈ ಸಂದರ್ಭದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ರೀತಿಯಲ್ಲಿ ಏನು ಶ್ರೀಮಂತರಿದ್ದಾರೆ ಅವರ ಒಟ್ಟು ಆಸ್ತಿ ಹಾಗೂ ಆರ್ಥಿಕ ಲೆಕ್ಕಾಚಾರದ ಪ್ರಕಾರ 2.5% ಬಡವರಿಗೆ ದಾನ ಮಾಡಿ ಅವರು ಕೂಡ ಸಂತೋಷದಿಂದ ಹಬ್ಬವನ್ನು ಆಚರಿಸಲಿಕ್ಕೆ, ಈ ಒಂದು ಹಬ್ಬ ಆಚರಣೆ ಮಾಡಲಿಕ್ಕೆ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದು ಬುನಿಯಾದಿ ಹಾಕಿದ್ದಾರೆ. ಆ ಪ್ರಕಾರ ಇವತ್ತು ದಾವಣಗೆರೆಯಲ್ಲಿ ಸಹ 30 ದಿನ ಉಪವಾಸ ನಂತರ ಇವತ್ತು ದಾವಣಗೆರೆಯಲ್ಲಿ ಈದ್ ಉಲ್ ಫಿತರ್ ಆಚರಣೆ ಆಗ್ತಾ ಇದೆ. ನಗರದ ಪಿಬಿ ರಸ್ತೆ, ರಜಾವುಲ್ ಮುಸ್ತಫಾ ನಗರ ಹಾಗೂ ಶ್ರೀರಾಮ್ ನಗರ ಈ 3 ಕಡೆ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಸಲ್ಲಿಸಿ ನಂತರ ಈಗ ಧರ್ಮಗುರುಗಳು ಶಾಂತಿಯ ಸಂದೇಶವನ್ನು ಸಾರಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಆಗುವ ರೀತಿಯಲ್ಲಿ ಆ ಅಲ್ಲಾಹನಲ್ಲಿ ಬೇಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೌಹಾರ್ದಿತವಾಗಿ ಉಗಾದಿ ಮತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಮುಸ್ಲಿಂ ಸಮಾಜದ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಖಂಡಿತ ಅಲ್ಲಾಹನಲ್ಲಿ ನಂಬಿಕೆ ಕೂಡ ಇದೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನಾದರೂ ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿದ್ದೀನಿ. ಅಲ್ಲ, ನಿನ್ನೇನು ನಡೆದಿದೆ ಬೆಂಗಳೂರಿನಲ್ಲಿ ಸಭೆ ಮತ್ತು ಬೆಳವಣಿಗೆ, ಅದನ್ನು ನೋಡಿದರೆ ಇದು ಇವತ್ತು ಸುಲಭವಾಗಿ ತೀರ್ಮಾನ ಆಗುವ ಕಾಣ್ತಾ ಇಲ್ಲ. ಇದು ಮತ್ತೆ ದೆಹಲಿಗೆ ಹೋಗಿದೆ. ದೆಹಲಿ ಅಂಗಳಕ್ಕೆ ವರ್ಗಾಯಿಸಿದ್ದಾರೆ ವರಿಷ್ಠರು. ಅದು ಅಲ್ಲಿ ಚರ್ಚೆ ಆಗಿದ್ದ ನಂತರ ನಾಳೆ ಸಂಜೆವರೆಗೆ ತೀರ್ಮಾನ ಬರುವುದು ಅನ್ನೋ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈಗ ಆ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ. ಈ ಒಂದು ಟಿಕೆಟ್ನ ವಿಚಾರವಾಗಿ ನಾವೇನಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಅದರ ಪರಿಣಾಮ ಬರುವ 2028ರ ಚುನಾವಣೆಯಲ್ಲಿ ಆಗ್ಬೋದು ಅನ್ನುವ ಒಂದು ಲೆಕ್ಕಾಚಾರ ಅವರಿಗೆ ಬಂದಿದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ನಾನು ಮುಸ್ಲಿಂ ಸಮಾಜದ ಪರವಾಗಿ ನಾನು ಮಾತಾಡಿದ್ದೇನೆ, ಪಕ್ಷಾತೀತವಾಗಿ ಮಾತಾಡಿದ್ದೇನೆ. ಯಾಕೆ ಮಾತಾಡಿದ್ದೇನೆ ಅಂತ ಹೇಳಿದರೆ, ನಾವು 30 ವರ್ಷದಿಂದ ನಿರಂತರವಾಗಿ ಈ ಸಮಾಜದ ಮತಗಳನ್ನು ಆ ಒಂದು ಕುಟುಂಬಕ್ಕೆ ನೀಡಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಮಾಜ. ನಾವು ಸಾಮಾಜಿಕ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಜಾತ್ಯತೀತ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನ ಸಮಾಜಕ್ಕೆ ನ್ಯಾಯ ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಏನು ಜನರಲ್ಲಿ ಅಂಧಕಾರ ಇದೆ ರಾಜಕೀಯವಾಗಿ, ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ರಾಜಕೀಯ ಇಲ್ಲಿವರೆಗೆ ಮಾಡಿದ್ದಾರೆ, ಅದನ್ನು ತೆರೆಯುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. JDSನವರು ಮಾತಾಡ್ತಿದ್ದಾರೆ, ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅಂತಾರೆ. ಜಬ್ಬಾರ್ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ. ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ, ಜನರ ಕಣ್ತೆರೆಸುವಂಥ ಕೆಲಸ ಮಾಡ್ತಾ ಇದ್ದೇನೆ. ಯಾರು ಅಧಿಕಾರ ಪಡೆದು ನ್ಯಾಯವನ್ನು ಕೊಟ್ಟಿಲ್ಲ, ಈಗ ಆ ಸಂದರ್ಭ ಬಂದಿದೆ. ನ್ಯಾಯವನ್ನು ಕೇಳಿ ಪಡೀಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕಿತ್ಕೊಳ್ಳುವಂಥ ಸಂದರ್ಭ ಉದ್ಭವ ಆಗಿದೆ.
ನಾಳೆ ಬಿಜೆಪಿ ಜೊತೆ ಮೈತ್ರಿ ನಾಳೆ ನಾವು ಸಭೆ ಸೇರ್ತಾ ಇದ್ದೀವಿ. ನಮ್ಮ ಒಂದು ಪಕ್ಷದ ವರಿಷ್ಠರಿದ್ದಾರೆ, ನಮ್ಮ ಜಾತ್ಯತೀತ ಜನತಾದಳ NDA ಪಕ್ಷಕ್ಕೆ ಜೊತೆಗೆ ನಿಂತ್ಕೊಂಡು ಚುನಾವಣೆ ಮಾಡ್ತಾ ಇದೆ. ನಾನು ಪಕ್ಷದ ವಿರುದ್ಧವಾಗಿ ಇಲ್ಲಿವರೆಗೂ ಕೂಡ ನನ್ನ ನಡೆಯನ್ನು ತೋರಿಸಿದ್ದೇನೆ. ಕಾರಣ ನನ್ನ ಸಮಾಜಕ್ಕೆ ಅನುಕೂಲ ಆಗಲಿ, ಸಮಾಜಕ್ಕೆ ಅಧಿಕಾರ ಸಿಗಲಿ ಅಂತ. ಅದೇನಾದರೂ ತೀರ್ಮಾನ ಆಗದೇ ಇದ್ದರೆ ಏನು ನಾವು ನಮ್ಮ ನಡೆ ಇದೆ, ಏನು ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿವರೆಗೆ ಅಧಿಕಾರ ವಂಚನೆ ಆಗಿದೆ, ಅದಕ್ಕೆ ನ್ಯಾಯ ಪಡೀಲಿಕ್ಕೆ ಸಮಾಜದ ಮತದಾರರು ಕೂಡ ಬದ್ಧವಾಗಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಬಹಿರಂಗವಾಗಿ ಸಮಾಜದ ಮುಂದೆ ಹೋಗಿ ನಾನು ಕಾಂಗ್ರೆಸ್ ವಿರುದ್ಧ ನೀವು ಈ ತೀರ್ಮಾನ ತೆಗೆದುಕೊಳ್ಬೇಕು, ಸಮಾಜಕ್ಕೆ ನ್ಯಾಯ ಸಿಗೋದಾದರೆ ನೀವೆಲ್ಲರೂ ಕೂಡ ತಮ್ಮ ಪಥವನ್ನು ಬದಲಿಸಬೇಕು. ಈ ಹಿಂದೆ 1992ರಲ್ಲಿ ರಾಜ್ಯದಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆದಾಗ 94ರಲ್ಲಿ ಮುಸ್ಲಿಂ ಮತದಾರರು ಪಥವನ್ನು ಬದಲಿಸಿದಾಗ ಕೇವಲ 24 ಸ್ಥಾನ ಇದ್ದಂಥ ಜನತಾದಳ 116ಕ್ಕೆ ಏರಿ ಅಧಿಕಾರವನ್ನು ಪಡೆದಿತ್ತು. ಮೊನ್ನೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ಅಂಥ ರಾಜಕೀಯ ಬದಲಾವಣೆಗಳು ಕೂಡ ಆಗ್ಬೋದು, ಅದರಲ್ಲಿ ಯಾವ ನಮಗೆ ಅನುಮಾನವೂ ಬೇಡ. ಇದು ಕೇವಲ ಒಂದು ಚುನಾವಣೆಯ ವಿಷಯ ಅಲ್ಲ, ದಾವಣಗೆರೆ ದಕ್ಷಿಣ ಮಾತ್ರ ಅಲ್ಲ ತೀರ್ಮಾನ, ಇದು ದಿಕ್ಸೂಚಿ. ಇಲ್ಲಿ ಎಡವಿದ್ರೆ ಮುಂದೆ 28ಕ್ಕೂ ಕೂಡ ತಮಗೆ ಜನ ಪಾಠ ಕಲಿಸ್ತಾರೆ. ನಾಳೆ ಸಭೆ ಇದೆ. ನಾಳೆ ಹೆಚ್ಚು ಕಡಿಮೆ ಸಂಜೆ ನಾವೆಲ್ಲ ಸೇರಿ ಏನು ಮಾಡಬೇಕು, ಯಾವ ರೀತಿ ಚುನಾವಣೆ ಎದುರಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಮ್ಮ NDA ಪಕ್ಷದ ಮುಖಂಡರು, ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಮುಖಂಡರು ತೀರ್ಮಾನ ಮಾಡಲಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ನನ್ನ ತೀರ್ಮಾನ ಕೂಡ ಹೇಳ್ತೇನೆ. ನನಗೆ ಸಮಾಜ ಮುಖ್ಯ, ಸಮಾಜ ಮೊದಲು ಪಕ್ಷ ನಂತರ ಅಂತ ನನ್ನ ತೀರ್ಮಾನ ಹೇಳ್ತೇನೆ. ಖಂಡಿತ ಈ ವಾತಾವರಣ ಆಗಿದೆ ನೋಡಿ. ಇದು ಉಪಚುನಾವಣೆ, ಈಗ ಇಡೀ ಸರ್ಕಾರ ಬಂದ್ಬಿಟ್ಟು ಚುನಾವಣೆ ಮಾಡ್ತದೆ. ಇವಾಗ ಅವಕಾಶ ಸಿಗದೇ ಇದ್ರೆ ಮುಂದೆ ನಮಗೆ ಇಲ್ಲಿ ಅವಕಾಶ ಸಿಗುವ ನಿರೀಕ್ಷೆ ಬಹಳ ದೂರ ಅಂದರೆ ದೂರ.